ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ದಾದಾ, ಇವತ್ತಿನ ಸಬ್ಜೆಕ್ಟ್ ಅಂತ ನೀನು ಹೇಳಿ, ನನ್ನಷ್ಟೆಲ್ಲ ನಾಲೆಜ್ ಎಲ್ಲ ಹೇಳು. ನೀವು ನಿಮ್ಗೋಸ್ಕರನೇ ಮಾತಾಡ್ತಿದ್ದೀರಾ ಅಥವಾ ವೀಕ್ಷಕರಿಗೋಸ್ಕರ ಮಾತಾಡ್ತಿದ್ದೀರಾ? ಸ್ವಲ್ಪ ಫುಲ್ ಅದೇ ದಡ್ಡ, ಅಷ್ಟು ಗೊತ್ತಿಲ್ಲ, ನೀನು ಹೇಳು ಇವತ್ತಿನ ಸಬ್ಜೆಕ್ಟ್ ಹೇಳು. ಇವತ್ತಿನ ಸಬ್ಜೆಕ್ಟ್ ಓಕೆ. ಒಂದು ಪ್ರಶ್ನೆ ನಿಮ್ಗೆ. ನಿಮ್ದು ಸ್ವೀಟೆಸ್ಟ್ ಮೆಮೊರಿ ಆಫ್ ಅವರ್ 30 years ಆಫ್ ಟುಗೆದರ್ನೆಸ್ ಏನು? ಫಸ್ಟು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಹಳದಿ ಕಲರ್ ತಾನೇ, ಅದು ಯೆಲ್ಲೋ ಕಲರ್ ಇದು, ಅಲ್ಲಿ ನೋಡೋದಾಗಿಂದ ಕ್ಷಣ ಇವತ್ತಿನವರೆಗೂ ನೆನಪಿನಲ್ಲಿ ಹಿಂಗೆ 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 ಇದ್ದು. ಅದು ಒಂದು ರೀತಿ ಈ ಜೀವನದ ಮೊದಲ ಹೆಜ್ಜೆಯ ಮುನ್ಸೂಚನೆ ಕೊಟ್ಟಂತಹ ಒಂದು ಸನ್ನಿವೇಶ. ತಮ್ಮದು? ಇದು ಯಾಕೋ ನಿಮಗೆ ಪ್ರಶ್ನೆ ಕೇಳಿದಕ್ಕೆ ನಿಂದು ಹಂಗಿರ್ತಲೆ, ಅದಕ್ಕೆ ಕೇಳಿದ್ದು. ನಂದು ಏನಂತಂದ್ರೆ, ನೀವು ಅದು ಚೀಟಿಯಲ್ಲಿ ಬರ್ಕೊಟ್ಟು ಹೋಗಿದ್ರಲ್ಲ, ಹೌದೇ, 2 ವರ್ಷದಲ್ಲಿ ಒಳ್ಳೆ ಲೈಫ್ ಕೊಡ್ತಿ. ಇನ್ನು ನಾನು ಅದನ್ನೇ ಹೇಳದ್ನ, ಚೀಟಿ ಬರ್ಕೊಟ್ಟಿದ್ದ ಬತ್ತೀನಿ ಅಂತ. 2 ವರ್ಷದಲ್ಲಿ ಒಳ್ಳೆ ಲೈಫ್ ಕೊಡ್ತೀನಿ, ವೇಟ್ ಮಾಡು ಅಂತ ಹೇಳಿ ಬರ್ಕೊಟ್ಟಿದ್ದು. ಅದು ನಂದು ಹೀಗೆ. ಅದು ತಾವೇ ಹೇಳ್ಬೇಕು, ಇದು ತಾವೇ ಹೇಳ್ಬೇಕು ಅಂತ. ಓಕೆ, ಸೊ ಅದು ನಂದು ಒನ್ ಆಫ್ ದ ಸ್ವೀಟೆಸ್ಟ್ ಮೆಮೊರಿ. ಅಪಾರ್ಟ್ ಫ್ರಮ್ ಇದು, ಓಕೆ, ಇದು ಏನಂತಂದ್ರೆ ಫಸ್ಟ್ ಟೈಮ್ದು ಇದಾಗೋಯ್ತು. ಈ ಮಧ್ಯದ ಹಂತದಲ್ಲಿ ವಾಟ್ ಈಸ್ ದಟ್ ಒನ್ ಆಫ್ ದ ಥಿಂಗ್ ವಿಚ್ ಅದು ಯಾವಾಗ್ಲೂ ಇಲ್ಲಿದೆ ಅನ್ನೋದು? ನಂದದ್ದನ್ನೇ ಇಲ್ಲಿದ್ದು ತಿಳಿತ. ಇಲ್ಲಿದ್ದು ಹೇಳೋ ಅಂತಂದ್ರೆ, ಈಗ ನೋಡು, ನಮ್ಮ ಜೀವನದಲ್ಲಿ ದದಾ ಈ ಖುಷಿಗಿಂತನೂ ನಾವು ಹೆಚ್ಚಿಗೆ ಅದ್ರ ಬಗ್ಗೆ ಬಿಟ್ಬಿಡಿ, ನಾನು ಖುಷಿ ಬಗ್ಗೆ ಮಾತಾಡ್ತೇನೆ. ಅದೇ ಇನ್ನೊಂದು ಅಲ್ಲ, ನೀನು ಹೇಳೋದಾದ್ರೆ ನಂಗೆ ಇದು ಯಾಕೋ ಜಾಸ್ತಿ ಆಯ್ತು. ಸ್ಮಾಲ್ ಎಲ್ಲ ಹೇಳ್ತಿ ಕೇಳಿಸ್ಕೊಂಡದ್ದು. ನೀನು ಅದು ನೀನು ಹೂ ಅಂದಿದ್ದು ನಟರಾಜ್ ಖಾನ್ಗೋಡ್ ಮನೆಯಿಂದ ನಾನು ಫೋನ್ ಮಾಡಿದಾಗ ನಿಮ್ಮನೆ ಇದಾಗೆ, ಅವಾಗ ಅಲ್ಲಿಂದ ಫೋನ್ ಮಾಡಿದಾಗ ನೀನು ಎಸ್ ಅಂದಿದ್ದು. ಅದ್ರಾಗಿಂತ ಇದು ಅಂತಂದ್ರೆ ಆರ್ಯ ಸಮಾಜದಲ್ಲಿ ಮದುವೆ ಆಗಿದ್ದು, ಸಪ್ತಪದಿ ತುಳಿದಿದ್ದು. ಈಗ ನಾನು ಹೇಳ್ತಾ ಇದ್ದೀನಿ ಅದೇ ಆರ್ಯ ಸಮಾಜ ಅಂತ ಹೇಳದ್ನಲ್ಲ ನಾನು, ಸಪ್ತಪದಿ ತುಳಿದಿದ್ದು. ಓಕೆ, ನಂದು ಏನು ಅಂತಂದ್ರೆ, ಇನ್ನೊಂದು ತುಂಬಾ ಖುಷಿ ಕೊಡೋದು ನನಗೆ ಅಂತಂದ್ರೆ, ಜೋಗ್ ಫಾಲ್ಸ್ ರಿಮೆಂಬರ್ ಇದೆಯಾ? ಅಯ್ಯೋ, ಅದು ಭಯಂಕರ. ಮದುವೆದು ಇಲ್ಲಿ 1 ನಿಮಿಷ ಇರ್ಲಿ, ಮದುವೆದು ಇದು ಒಂದು ವಾರ ಎಷ್ಟ, ಅವಾಗ ಇದು ಮಳೆಗಾಲ ಆಗಸ್ಟ್ 14ಕ್ಕೆ ಮದುವೆ ಆಗಿದ್ದು. ಒಂದು ವಾರ ಕೃಷ್ಣಾಷ್ಟಮಿ ಎಲ್ಲ ಇತ್ತು. ಇದು ಜೋಗಕೋಪನ ಅಂತ ಕರ್ಕೊಂಡು ಅವಾಗ ಅಷ್ಟು ಇದು ತುಂಬಾ ನೀರಿರ್ಲಿಲ್ಲ, ಸ್ವಲ್ಪ ಇತ್ತು. ಕೆಳವರೆಗೆ ಬಟ್ಟ ಹಿಡಿದು 4 ಕಿಲೋಮೀಟರ್ ಕಡೆಗಲ್ಲೆಲ್ಲ ಎಷ್ಟು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಎಲ್ಲ ಇಲ್ಲಿ ಅದು ಹಿಂಗ್ ಹೊಡೆದಾರೆ ಹಿಂಗೆ ತಿಳಿತಾ. ಆಮೇಲೆ ಅದರಿಂದ ನೋಡ್ತಿ ದದ್ದ ಅಂತ ಈ ನಂಗ ಎಲ್ಲ ಪ್ರಾಯದ ಹುಡ್ರೆ ಗೊತ್ತ ಇದಿಲ್ಲ. ಇವಳು ಒಬ್ಳೆ ಮ್ಯಾಲ ಹತ್ತಿ ನಂಗ್ಳು ಎಲ್ಲರಿಗಿಂತ ಮುಂಚೆನೆ ಒಂದು 15-20 ನಿಮಿಷ ಮುಂಚೆನೆ ಇದ್ದು. ನಂಗ ಅಲ್ಲೆಲ್ಲ ಕೂತ್ಕೊಂಡು ಸಾಕು ಆಗ್ಲೇ ಅನಿಸ್ತು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಆಯ್ಕೆ, ಭೀಮನ ಆಯ್ಕೆ ಮಾಡಿದ್ದೆ ಅಂತ ಅಂದ್ಕೊಂಡು. ಹಿಂಗೆ ಆಕ್ಚುಲಿ ನಾನು ಕರಿತಾ ಇರೋದೇ ನಮ್ಮನೆ ಭೀಮ. ಏನಕ್ಕೆ ಅಂತಂತಂದ್ರೆ, ನನಗೊಂದು ಹುಚ್ಚಿತ್ತು. ನನಗೆ ಮನೆಯಲ್ಲಿ ಒಂದೇ ತರ ಎಲ್ಲ ಸೆಟ್ಟಿಂಗ್ ಇರಬಾರ್ದು. ವಾರಕ್ಕೂ ಕೆಲ್ಸಕ್ಕೆ ಹೋಗಿದ್ರು ಚೇಂಜ್ ಮಾಡ್ಬಿಡ್ತಿದೆ. ಸೊ ಏನೇನ್ ವಾರ ಐಟಮ್ಸ್ ಇತ್ತು ನಾನೇ ಎಲ್ಲ ಎತ್ತಿ ಇದ್ ಮಾಡ್ಬಿಟ್ಟು, ಇವ್ರು ನಿನಗ್ ಮಾಡಕ್ ಕೆಲ್ಸ ಇಲ್ವಾ, ಯಾವಾಗ ನೋಡಿದ್ರು ಏನೋ ಒಂದ್ ಮಾಡ್ತಾ ಇರ್ತೀಯಲ್ಲ. ನಾನು ಇರ್ತೀನಿ, ನಾನು ಶೂಟಿಂಗ್ ಹೋಗ್ತಿದ್ನ, ಇವಳು ಒಬ್ಬಳೆ ಅದನ್ನ ಸರ್ಸಿ ಏನು ಓಕೆ ಅದನ್ನ ಆಮೇಲೆ ಬರೋಣ. ದಟ್ ವಾಸ್ ಒನ್ ಆಫ್ ದ ಮೋಸ್ಟ್, ನಮ್ದೊಂದು ಫೋಟೋನು ಇದೆ ಅಲ್ಲಿ. ದಟ್ಸ್ ಮೈ ಮೋಸ್ಟ್ ಫೇವರೇಬಲ್ ಫೋಟೋ. ನಂಗೆ ತುಂಬಾ ಇಷ್ಟ ಅದು. ಅಕ್ರಮಣ್ಣ ಶೂಟ್ ಮಾಡಿದ್ವು ಅದನ್ನ. ಏನಿಲ್ಲ, ನಾವು ಮಾತಾಡ್ತಿದ್ವಿ ಅದನ್ನ. ಇಟ್ಸ್ ಅ ವೆರಿ ಕ್ಯಾಂಡಿಡ್ ಪಿಕ್ಚರ್. ಫಸ್ಟ್ ನಮ್ದು ಕ್ಯಾಂಡಿಡ್ ಪಿಕ್ಚರ್ ಅಂತಂತಂದ್ರೆ ಅದೇ
ಅವರು ಏನೋ ನನ್ಗೆ ಹೇಳ್ಬಿಟ್ಟು ನಗಿಸ್ತಿದ್ರು, ಬಿಕಾಸ್ ಐ ವಾಸ್ ನಾಟ್ ಟೂ ಕಂಪ್ಲೀಟ್ಲಿ ಆನ್ ಅ ಹೈ, ಇದು ಸ್ವಲ್ಪ ಲೋ ಇದ್ದಿದೆ ಬಿಕಾಸ್ ಪೇರೆಂಟ್ಸ್ ಇನ್ನು ಹಿಂಗಿದ್ರು ಅಂತ ಹೇಳಿ. ಸೊ ಅವ್ರು ನನ್ನ ನಗ್ಸಕ್ ಟ್ರೈ ಮಾಡ್ತಿದ್ರು. ಆ ನಕ್ಕದಾಗ ನಾನು ಹಿಂಗ್ ಅಂದಾಗ ಅವ್ರ ಫೋಟೋ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಜೋಗ್ ಫಾಲ್ಸ್ ದಲ್ಲಿ. ದಟ್ ಇಸ್ ಮೈ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್, ಬಿಗಿನಿಂಗ್ ಆಫ್ ಅವರ್ ಲೈಫ್. ಹಂಗೆ ಹಂತವಾಗಿ ಬೇರೆ ಬೇರೆ ಯುನೋ ಆ ಮೂಮೆಂಟ್ಸ್ ಬರ್ತಾನೇ ಇರುತ್ತೆ. ನಾವು ಇವತ್ತು ಏನಕ್ಕೆ ಈ ಟಾಪಿಕ್ ಚೂಸ್ ಮಾಡಿದ್ವಿ ಅಂತಂದ್ರೆ, ಕಪ್ಪಲ್ ಆಗಿ ಯಾವಾಗ್ಲೂ ಏನಾದ್ರೂ ಒಂದು ಮಾಡಿ ಕಿತ್ತಾಡ್ತಾ ಇರ್ತಾರೆ. ಬಟ್ ಅದೇನೇನೆ ನೀವು ಕೂತ್ಕೊಂಡು ನಿಮ್ದು ಮೋಸ್ಟ್ ಸ್ವೀಟೆಸ್ಟ್ ಮೆಮೊರೀಸ್ನ ನೀವು ರಿಕಾಲ್ ಮಾಡ್ಕೊಂಡ್ರೆ ನಿಮ್ಮ ಬಾಂಡ್ 100% ಸ್ಟ್ರಾಂಗ್ ಆಗುತ್ತೆ. ಆಯ್ತು, ಇನ್ನು ನಾನು ಏನು ಗೊತ್ತಾ, ಎಷ್ಟೋ ಸರಿ ಈ ಜೀವನ ಇದು ಅದು ಇದು ಅಂತೆಲ್ಲ ಜಂಜಾಟಗಳ ಆಗುತ್ತೆ. ಸಣ್ಣ ಸಣ್ಣ ವಿಷಯ ಗಂಡ ಹೆಂಡತಿ ಮತ್ತೆಲ್ಲ ಕಿತ್ತಾಟ ಆಗುತ್ತೆ. ಅವಾಗ ಯಾರೋ ಒಬ್ರು ಇವತ್ತು ಇವಳು ಇನಿಷಿಯೇಟಿವ್ ತಗೊಂಡು ಹಂಗೇನೆ ಏನು ಅಂತಂದ್ರೆ, ಆ ಸಿಹಿ ಸಿಹಿ ನೆನಪುಗಳನ್ನ ಆಗಾಗ ಮೆಲುಕು ಹಾಕ್ತಾ ಇದ್ರೆ ಜೀವನ ಮತ್ತಷ್ಟು ಕಾರಂಜಿ ತರ ಮತ್ತೆ ಹೊಸ ಹೊಸ ಏನು ಭರವಸೆಗಳು, ನಾವು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನೋ ಧೈರ್ಯ ಕೊಡುತ್ತೆ. ತಾವು ಮಾಡಿ. ನನಗೂ ಅಷ್ಟನ್ನೇ ಎಷ್ಟೋ ಸರಿ ನಾನೇನೋ ಕೋಪದಲ್ಲಿ ಅಥವಾ ಏನೋ ಟೆನ್ಷನ್ ಅಲ್ಲಿ ಇದ್ದಾಗ ಏನೋ ಒಂದು ಖುಷಿಯಾದ ವಿಚಾರ ಇರ್ತದ, ಹಂಗಲ್ಲ ಹಿಂಗೆ ಒಂದು ರೀತಿ ಒಬ್ರಿಗೊಬ್ರು ಸ್ಫೂರ್ತಿ ಆದಾಗ ನಮ್ಮ ಜೀವನ 100% ಸಕ್ಸಸ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ನಮಸ್ತೆ. ಐ ಲವ್ ಯು. ಐ ಲವ್ ಯು ಟು ಹೇಳ್ತಾ ಇರಿ. ಓಕೆ.